ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಮಗ. ಯಾವುದೂ ಇಲ್ಲದಂಗೆ ಇವತ್ತಿನ ಮ್ಯಾಚು ಮುಂಬೈ ಇಂಡಿಯನ್ಸ್ ಆಡ್ತಾ ಇದ್ದಾರೆ ಸೋತ್ರವ್ರ ಅಗೇನ್ಸ್ಟ್ನ LSG ಅಗೇನ್ಸ್ಟು. ಸೊ ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರ ಅವೈಲಬಿಲಿಟಿ ಇರುತ್ತಾ ಇರಲ್ವಾ ಅನ್ನೋದು ಒಂದು ಕ್ವೆಶನ್ನು. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂದರೆ ರೋಹಿತ್ ಶರ್ಮಾ ಆಡುವಂಥ ಚಾನ್ಸ್ ಇದೆ ಅಂತ ಅಪ್ಡೇಟು ಬಂದಿತ್ತು. ಬಟ್ ಇವಾಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಅವರ ಕಾಲ್ನ ಅವರೇ ತೊಗೊತಾರಂತೆ. ಆಬ್ವಿಯಸ್ಲಿ ಗುರು, ಅವ್ರ ಕಾಲ ಅವ್ರನ್ನೇ ತೊಗೋಬೇಕು. ಅವ್ರ ಕಾಲನಾದ್ರು ಬೇರೆ ಎತ್ಕೊಂಡು ತೊಗೊಳಕ್ಕಾಗತ್ತಾ? ಅಂದರೆ ಅವ್ರು ಆಡ್ತಾರೋ ಆಡೋದಿಲ್ವೋ ಅನ್ನೋ ವಿಚಾರದಲ್ಲಿ ಅವರ ಡಿಸಿಷನ್ ಫೈನಲ್ ಆಗಿರ್ತಂತೆ. ಇವತ್ತು ಇಲ್ಲಿ ಟೀಮ್ ಡಿಸೈಡ್ ಮಾಡುವಂಥದ್ದು, ಕ್ಯಾಪ್ಟನ್ ಡಿಸೈಡ್ ಮಾಡುವಂಥದ್ದು ಅದಿಲ್ಲ. ಅವ್ರು ಆಡ್ತೀನಿ ಅಂತ ಅಂದರೆ ಆಡ್ತೀನಿ, ಅವ್ರು ಆಡಲ್ಲ ಅಂತಂದರೆ ಆಡಲ್ಲ ಅನ್ನೋದ್ರ ಇರುತ್ತಂತೆ. ಸೊ ಸೀನ್ಸ್ ಎಲ್ಲ ನೋಡ್ಕೊಂಡ್ರೆ ಆಡೋ ಥರನ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾದು ನೋಡಿ ಏನಾಗುತ್ತೆ ಅಂತ. ಅಪೇಟ್ ಬಿಟ್ಟು ಫಿಲ್ಮಿ ಡೈಲಾಗ್ನ ಹೊಡೆದ್ಬಿಟ್ಟಿದ್ರೆ ಜೇಕೋಬ್ ಬೆಥೆಲ್ ಅವರು. ನಮ್ಮ RCB ಪರವಾಗಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ, ರೀಸೆಂಟಾಗಿ ಕೊಟ್ಟಿರುವಂಥ ಸ್ಟೇಟ್ಮೆಂಟು, ಪೀಪಲ್ ಕ್ಯಾನ್ ಹ್ಯಾವ್ ದೇರ್ ಒಪಿನಿಯನ್ಸ್, ಸೇ ವಾಟ್ ಎವರ್ ದೇ ಥಿಂಕ್ ಅಬೌಟ್ ಮೈ ಕೆರಿಯರ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ದಿಸ್ ಇಸ್ ಚಾಯ್ಸ್ ಐ ಹ್ಯಾವ್ ಮೇಡ್ ಆ್ಯಂಡ್ ಐ ಆಮ್ ಪ್ರಿಟಿ ಹ್ಯಾಪಿ ವಿತ್ ಇಟ್ ಅಂತ ಹೇಳಿದರೆ, ಸಾವಿರ ಮಾತಾಡ್ಲಿಕ್ಕಿರೋ ಅಣ್ಣ ಯಾರು ಅಂತ ಅಣ್ಣಂಗೆ ಗೊತ್ತು. ಅಣ್ಣನ ಬಗ್ಗೆ ಅಣ್ಣಂಗೆ ಮಾತ್ರ ಗೊತ್ತು, ಅಂದರೆ ನನ್ನ ಬಗ್ಗೆ ನನಗೆ ಮಾತ್ರ ಗೊತ್ತು. ಐ ನೋ ಹೂ ಐ ಆ್ಯಮ್. ಯಾರು ಏನೇ ಅಂದ್ಕೊಳ್ಳಿ, ನಾನು ಐ ಡೋಂಟ್ ಕೇರ್ ಶೀಟ್ ಅಬೌಟ್ ಇಟ್ ಅಂತ ಹೇಳಿದ್ದಾರೆ. ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಅಂತ. ಸೊ ಈ ಥರ ಮೈಂಡ್ ಸೆಟ್ ಇರಬೇಕು. ಈ ಥರ ಮೈಂಡ್ ಸೆಟ್ ಇದನ್ನು ಉದ್ಧಾರ ಆಗೋದು. ಅಪ್ಡೇಟ್ ನಂಬರ್ 3, ಮುನಾಫ್ ಪಟೇಲ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರೆ, ಬುಮ್ರಾನ ಕಂಪ್ಯಾರಿಷನ್ ವಿತ್ ವಿರಾಟ್ ಕೊಹ್ಲಿ. ಯಾರು ಸಿಕ್ಕಾಪಟ್ಟೆ ಸೈಕು, ಯಾರು ಸಿಕ್ಕಾಪಟ್ಟೆ ಒಂಥರ ಗೋಟ್, ಯಾರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅದು ಇದು ಅಂತೆಲ್ಲ ಬಂದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದು. ನೀನು ಬುಮ್ರಾಗೂ ವಿರಾಟ್ ಕೊಹ್ಲಿಗೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಬುಮ್ರಾನ ಸಿಕ್ಕಾಪಟ್ಟೆ ಈಸಿಯಾಗಿ ಬೀಟ್ ಮಾಡಿಬಿಡ್ತಾರೆ ವಿರಾಟ್ ಕೊಹ್ಲಿ. ಪಾಪ್ಯುಲಾರಿಟಿ ವಿಚಾರಕ್ಕೆ ಬಂತು ಅಂದರೆ, ಫ್ಯಾನ್ಸ್ ವಿಚಾರಕ್ಕೆ ಬಂತು ಅಂದರೆ ಬೀಟ್ ಮಾಡಿಬಿಡ್ತಾರೆ. ಬಟ್ ಬುಮ್ರಾ ಈಸ್ ಅ ಬೆಸ್ಟ್ ಪ್ಲೇಯರ್. ನಾವು ರೇಟ್ ಮಾಡ್ತೀವಿ ಗುರು ಬುಮ್ರಾನ, ಮೇಲ್ಗಡೆ ರೇಟ್ ಮಾಡ್ತೀವಿ. ಇಂಡಿಯನ್ ಬೌಲರ್ಸ್ ಅಂತ ಬಂದಾಗ ಟಾಪ್ ಆಗೇ ರೇಟ್ ಮಾಡ್ತೀವಿ. ಬರೀ ನಾವು ಮಾತ್ರ ಅಂತಲ್ಲ, ವರ್ಲ್ಡ್ ಕ್ಲಾಸ್ ಬೌಲರು ಜಸ್ಪ್ರೀತ್ ಬುಮ್ರಾ. ಇಡೀ ಪ್ರಪಂಚದಲ್ಲಿ ಬುಮ್ರಾ ಅಂತ ಬಂದಾಗ ಎಲ್ಲ ನೇಷನ್ ಕ್ರಿಕೆಟರ್ಸ್ ನೀವು ಕೇಳಿ, ಟಾಪಲ್ಲಿ ಅವರು ಕೂಡ ರೇಟ್ ಮಾಡ್ತಾರೆ. ಬುಮ್ರಾ ಆಗಿರೋಂಥ ಲೆವೆಲ್ಲೇ ಬೇರೆ. ಬಟ್ ನೀವು ವಿರಾಟ್ ಕೊಹ್ಲಿ ಜೊತೆ ಕಂಪೇರ್ ಮಾಡೋದಕ್ಕಾಗಲ್ಲ. ಬುಮ್ರಾನೇ ಬೇರೆ, ವಿರಾಟ್ ಕೊಹ್ಲಿನೇ ಬೇರೆ. ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಹಿಂದೆ ಬಂದಂಥವ್ರು ಬುಮ್ರಾಗಿಂತ. ಆ್ಯಂಡ್ ಹಿಂದೆ ಬಂದಂಥವ್ರು ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಆದರೂ ಕೂಡ ವಿರಾಟ್ ಕೊಹ್ಲಿ ಕ್ರಿಯೇಟ್ ಮಾಡುವಂಥ ಲೆಗೆಸಿ ಒಂಥರ ಏನಿದೆ, ಇಂಡಿಯನ್ ಟೀಮಲ್ಲಿ ಆಗಿರ್ಬೋದು, ಜೊತೆಗೆ IPL ಆಗಿರ್ಬೋದು, ಅದನ್ನು ಯಾರು ಕೂಡ ಮ್ಯಾಚ್ ಮಾಡೋದಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮತ್ತೆ ಮಾತಾಡಿದರೆ, ಸ್ಟುವರ್ಟ್ ಬ್ರಾಡ್ ಲೆಜೆಂಡರಿ ಇಂಗ್ಲೆಂಡ್ನ ಪೇಸರ್ ಮಾತಾಡಿದರೆ, ಐ ಆಮ್ ಸರ್ಪ್ರೈಸ್ ಬೈ ಹೌ ಕಾಂಪಿಟೇಟಿವ್ ವಿರಾಟ್ ಕೊಹ್ಲಿ ಈಸ್ ಆನ್ ದ ಫೀಲ್ಡ್, ಈಸ್ ಇನ್ ಯುವರ್ ಫೇಸ್ ಆಲ್ ದ ಟೈಮ್. ಆಫ್ ದ ಫೀಲ್ಡ್ ಯಾವಾಗಲೂ ಕೂಡ ವಿರಾಟ್ ಕೊಹ್ಲಿ ಅಂತಲೇ ಇರ್ತಾರೆ. ಅವ್ರಿಗಿರೋಂಥ ಪಾಪ್ಯುಲಾರಿಟಿ ಅಷ್ಟು ಆ್ಯಂಡ್ ಅವ್ರಿಗಿರೋಂಥ ರೇಂಜ್ ಅಷ್ಟು. ಬಟ್ ನಾನು ನೋಡಿದಾಗ ವಿರಾಟ್ ಕೊಹ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ ಅಂದರೆ, ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಥರ ಬಿಹೇವ್ ಮಾಡ್ತಾರೆ. ಅವ್ರಿಗೆ ತಲೆಗೆ ಏರೋ ಇಲ್ಲ. ಒಂದು ಪಾಪ್ಯುಲಾರಿಟಿ ಅನ್ನೋದಾಗಿರ್ಬೋದು, ಅವ್ರಿಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ, ಅಷ್ಟು ಫ್ಯಾನ್ಸ್ ಇದ್ದಾರೆ, ಅವ್ರ ರೇಂಜ್ ಹಂಗಿದೆ ಹಿಂಗಿದೆ ಅನ್ನುವಂಥದ್ದು. ಸೊ ಅವ್ರಿಗೆ ಕ್ರಿಕೆಟಲ್ಲಿ ಅವ್ರು ಯಾವ ಥರ ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ, ಯಾರಿಗೂ ಇಲ್ಲದೆ ಇರೋವಂಥದ್ದು ಅವ್ರಿಗಿದೆ ಅನ್ನುವಂಥದ್ದನ್ನ ಅವರು ಯಾರ ಹತ್ರನೂ ಕೂಡ ತೋರಿಸ್ಕೊಳ್ಳೋದಿಲ್ಲ. ನನ್ನ ಹತ್ರ ಮಾತ್ರ ಅಂತಲ್ಲ, ಹೌದು ಇವ್ರು ಲೆಜೆಂಡು. ಸೊ ಇವ್ರ ಹತ್ರ ಡೌನ್ ಟು ಅರ್ತ್ ಆಗಿನೇ ಇರ್ತಾರಂತೆ. ಆ್ಯಂಡ್ ಎಲ್ಲ ಕ್ರಿಕೆಟರ್ಸು ಇವಾಗ ಅನ್ಕ್ಯಾಪ್ ಪ್ಲೇಯರ್ಸ್ಗಳೆಲ್ಲ RCBಗೆ ಜಾಯ್ನ್ ಆಗಿರ್ತಾರೆ. ನೀವೇ ನೋಡಿದ್ರೆ ಯಾವ ಥರ ವಿರಾಟ್ ಕೊಹ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಹೊಸ ಪ್ಲೇಯರ್ಸ್ಗಳನ್ನ ಯಾವ ಥರ ಟ್ರೀಟ್ ಮಾಡ್ತಾ ಇರ್ತಾರೆ ಅಂತ. ಅವ್ರಿಗೆ ಆ ಒಂದು ಸಕ್ಸಸ್ ಅನ್ನೋವಂಥದ್ದು ಯಾರಿಗೂ ಸಿಗದೆ ಇರೋದು ನನಗೆ ಸಿಕ್ಬಿಟ್ಟಿದೆ ಅನ್ನೋದು ತಲೆಗೆ ಏರೇ ಇಲ್ಲ ಯಾವತ್ತು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ನಮ್ಮ RCBಯ ಜೇಕೋಬ್ ಬೆಥೆಲ್ ಅವರ ಕೋ ಪಾರ್ಟ್ನರ್ ಬಗ್ಗೆ ಮಾತಾಡಿದರೆ, ಅದೇ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಜೊತೆಗೆ ಓಪನ್ ಮಾಡ್ತಾರಲ್ಲಪ್ಪ ಇಬ್ಬರು ಕೂಡ. ರೀಸೆಂಟಾಗಿ ಫಿಲ್ ಸ್ಟಾರ್ಟ್ ಬೇರೆ ಇಲ್ಲ, ಇವರೇ ಓಪನಿಂಗ್ ಸ್ಲಾಟ್ನ ನಿಭಾಯಿಸ್ತಾ ಇದ್ದಾರೆ ಇಬ್ಬರು ಕೂಡ. ವಾಚಿಂಗ್ ಸಮನ್ ಲೈಕ್ ವಿರಾಟ್ ಕೊಹ್ಲಿ ಇಸ್ ಎ ಗ್ರೇಟ್ ಲರ್ನಿಂಗ್ ಫಾರ್ ಮೀ, ಎಸ್ಪೆಷಲಿ in chasing the way he chase. ಇದೇನು ಫಸ್ಟ್ ಟೈಮ್ ಹೇಳಿಲ್ಲ, ಲಾಸ್ಟ್ ಇಯರ್ ಕೂಡ ಹೇಳಿದರು. the way he chase down target with easy and not out ಆಗಿರೋದು, ಜೊತೆಗೆ ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಸೈಕಾಗುತ್ತೆ ನನಗೆ. ಅದರಿಂದ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು. ಇದೇನು ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಅವ್ರಿಗೆ ಎಲಿವೇಷನು ಬಿಲ್ಡಪ್ನ ಕೊಡ್ತಾ ಇಲ್ಲ. ಏನು ಗುರು ಬರೀ ವಿರಾಟ್ ಕೊಹ್ಲಿಗೆ ಎಲಿವೇಷನು ಬಿಲ್ಡಪ್ ಕೊಟ್ಟರು ಎತ್ತಾಕೊಂಡು ಅಪ್ಡೇಟ್ ರಿಪೋರ್ಟ್ ಮಾಡ್ತಿದ್ಯಾ ಅಂತ ಕೇಳ್ತು ಅಂತಂದರೆ, ಹೌದು ಗುರು ಅಂತಿರೋದು ಏನಕ್ಕೆ, ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು, ಜೊತೆಗೆ RCBಯ ಫ್ಯಾನ್ಸ್ಗಳು, ಇಂಡಿಯನ್ ಟೀಮ್ನ ಫ್ಯಾನ್ಸ್ಗಳು, ನಮ್ಮ ಚಾನಲ್ನ ಮೇನ್ ಸ್ಟ್ರೆಂತು. ವಿರಾಟ್ ಕೊಹ್ಲಿ ಬಗ್ಗೆ ಪಾಸಿಟಿವ್ ಬಂದಷ್ಟು ಕೂಡ ನಾವು ಹೇಳ್ತೇನೆ, ನೆಗೆಟಿವ್ ಹೇಳ್ತೀನಿ ಇಲ್ಲ ಅಂತಲ್ಲ, ಬಟ್ ಪಾಸಿಟಿವ್ ಜಾಸ್ತಿನೇ ಹೇಳ್ತೀನಿ, ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಅಂತ. ಸೊ ಇವರಿಂದ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಕತ್ತಿದ್ರಂತೆ. ಆ್ಯಂಡ್ ಚೇಸ್ ಮಾಡ್ಬೇಕಾದ್ರೆ ನಾಟ್ ಔಟ್ ಆಗಿ ಹಿಂಗೆ ಉಳ್ಕೊಂಡಿರೋದು ಇದನ್ನು ತೋರಿಸಿದ್ರೆ ಜೇಕೋಬ್ ಬೆಥೆಲ್ ವರ್ಲ್ಡ್ ಕಪ್ಪಲ್ಲೂ ಕೂಡ ತೋರಿಸಿದ್ರು. ಯಾವ ಥರ ಚೇಸ್ ಮಾಡೋದು, ನಾಟ್ ಔಟ್ ಆಗಿ ಉಳ್ಕೊಳ್ಳೋದು, ಸಖತ್ತಾಗಿ ಒಂದು ಚೇಸ್ನ ಮಾಡ್ತಾರೆ. ಸೊ ಅದನ್ನ ನಾನು ವಿರಾಟ್ ಕೊಹ್ಲಿಯಿಂದ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 7, ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಮ್ಯಾಚ್ ಇದೆ, ಚೆನ್ನೈ ಸೂಪರ್ ಕಿಂಗ್ಸ್ದು. ಸೊ ಇನ್ ಕೇಸ್ ಏನಾದ್ರು ಈ ಮ್ಯಾಚಲ್ಲಿ MS ಧೋನಿಯವರು ಆಡ್ತಾರಾ, ಅವೇ ಮ್ಯಾಚಲ್ಲಿ ಆಡ್ತಾರಾ, ಅಲ್ಲಾಗಿರೋ ಓಮ್ ಮ್ಯಾಚಲ್ಲೇ ಆಡ್ತಾ ಇಲ್ಲ MS ಧೋನಿ. ಮನೆಗೆ ಬಂದ್ರೆ ಮುಂಬೈ ಇಂಡಿಯನ್ಸ್ ಮೇಲೆ ಆಡಿಲ್ಲ. ಅಲ್ಲಿ ಇನ್ನು ಹೋಗ್ಬಿಟ್ಟು ಅವೇ ಟ್ರಾವೆಲ್ ಮಾಡ್ಬಿಟ್ಟು ಆಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಆಡೋದಿಲ್ಲ. ಸೊ ಇವಾಗ ಬರ್ತಿದ್ದ ಅಪ್ಡೇಟು,
ಏನೇನು ಸ್ಪೆಷಲ್ ಅಪ್ಡೇಟ್ ಬರಬೇಕಾ, ಇದು ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ಟೀಮ್ ಜೊತೆನೇ ಟ್ರಾವೆಲ್ ಮಾಡಿಲ್ಲ ಅಂತ, ಡೆಲ್ಲಿಗೆ ತಲುಪೇ ಇಲ್ಲ, ಅವೇ ಮ್ಯಾಚ್ ನಡೀತಾ ಇರೋದು. ಸೊ ಡೆಲ್ಲಿಗೆ ತಲುಪಿಲ್ವಂತೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇದು 17ನೇ ತಾರೀಕು ಆಡ್ತಾರೆ ಅಂತ ಲಾಸ್ಟ್ ಮ್ಯಾಚು. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 8, ಶ್ರೇಯಸ್ ಅಯ್ಯರ್ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ. ಹೌದು, ಇವತ್ತು ಸೋತಿರ್ಬೋದು, ಲಾಸ್ಟ್ ಮ್ಯಾಚ್ನು ಕೂಡ ನಾವು ಸೋತಿರ್ಬೋದು, ಬ್ಯಾಕ್ ಟು ಬ್ಯಾಕ್ ಸೋಲು ನಮಗೆ ಆಗಿರ್ಬೋದು. ಸ್ಟಿಲ್ ವಿ ಆರ್ ಇನ್ ದ ಟಾಪ್ ಆಫ್ ದ ಟೇಬಲ್. ಮೊದಲನೇ ಪೊಸಿಷನಲ್ಲೇ ಇದೀವಿ ನಾವು, ಏನು ಕೆಳಗಡೆ ಕಳ್ಸ್ಕೊಂಡು ಬಿದ್ದಿಲ್ಲ. ನಮಗೆ ಹೌದು ಎಕ್ಸಿಕ್ಯೂಷನಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಎಡವಿದ್ವಿ. ಈ ಮ್ಯಾಚು ಲಾಸ್ಟ್ ಮ್ಯಾಚು ಕೂಡ ಸ್ವಲ್ಪ ಎಕ್ಸಿಕ್ಯೂಷನಲ್ಲಿ ಎಡವಿದ್ವಿ. ನಮ್ಮ ಟೀಮ್ ಡಬ್ಬ ಥರ ಇಲ್ಲ, ಎಕ್ಸಿಕ್ಯೂಷನಲ್ಲಿ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ ಅಷ್ಟೇ ನಾವು. ಬಟ್ ನಾವು ಟಾಪ್ ಕ್ವಾಲಿಟಿ ಟೀಮಾಗಿರೋ ಮತ್ತೆ ಪಂಪ್ಡಪ್ ಆಗಿ ವಾಪಸ್ ಬಂದೇ ಬರ್ತೀವಿ. ನಾನು ಪಾಯಿಂಟ್ಸ್ ಟೇಬಲ್ನ ಆಲ್ರೆಡಿ ನೋಡಿ, ಸ್ವಲ್ಪ ಟೀಮ್ಗಳು ಹೇಳ್ತಾರೆ ನಾನು ಪಾಯಿಂಟ್ಸ್ ಟೇಬಲ್ ನೋಡಲ್ಲ ಹಂಗೆ ಆಡ್ತೀನಿ ಅಂತ. ಇವ್ರು ಹೇಳ್ತಿದ್ದಾರೆ ಪಾಯಿಂಟ್ಸ್ ಟೇಬಲ್ ನೋಡ್ತೀವಿ, ಪಾಯಿಂಟ್ಸ್ ಟೇಬಲ್ ನಮ್ಮ ಮೈನ್ ಸ್ಟ್ರೆಂತು. ಹೌದು ಗುರು, ಪಾಯಿಂಟ್ಸ್ ಟೇಬಲ್ ಎಲ್ಲ ಟೀಮು ನೋಡ್ತಾರೆ. ಯಾರೋ ಒಬ್ರು ಕ್ಯಾಪ್ಟನ್ ಕೊಟ್ಟಿದ್ರಲ್ಲ ರೀಸೆಂಟಾಗಿ ಸ್ಟೇಟ್ಮೆಂಟು, ನಾವು ಪಾಯಿಂಟ್ಸ್ ಟೇಬಲ್ ನೋಡಲ್ಲ ಹಂಗೆ ಆಡ್ತೀವಿ ಅಂತ. ರಾನೆ ಅಂತ ಕಾಣಿಸುತ್ತೆ, ನಾವು ಪಾಯಿಂಟ್ಸ್ ಟೇಬಲ್ ನೋಡಲ್ಲ ಹಂಗೆ ಆಡ್ತೀವಿ ಅಂತ. ಪಾಯಿಂಟ್ಸ್ ಟೇಬಲ್ ನೋಡಬೇಕು, ಅವಾಗಲೇ ಮೋಟಿವೇಶನ್ ಸಿಗೋದು. ಕೆಳಗಡೆ ಇದ್ದವ್ರಿಗೆ ಮೇಲ್ಗಡೆ ಹೋಗಬೇಕು ಅನ್ನೋ ಮೋಟಿವೇಶನ್, ಮೇಲ್ಗಡೆ ಇದ್ದವ್ರಿಗೆ ಮೇಲ್ಗಡೆ ಇರಬೇಕು ಅನ್ನೋ ಮೋಟಿವೇಶನ್. ಅಪ್ಡೇಟ್ ನಂಬರ್ 8, IPL ಅವರು ಮಾತಾಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಗ್ಗೆ. ಆಲ್ ದ ಫ್ಯಾನ್ಸ್ ಆರ್ ಎಂಜಾಯಿಂಗ್ ದ ಮ್ಯಾಚಸ್, ದ ಬೌಲರ್ಸ್ ಗೆಟಿಂಗ್ ಗುಡ್ ವಿಕೆಟ್ಸ್ ಆಸ್ ವೆಲ್, ಸಮ್ ಟೀಮ್ಸ್ ಸ್ಕೋರಿಂಗ್ ವೆರಿ ಲೋ ಟೋಟಲ್ ಆ್ಯಂಡ್ ಸಮ್ ಟೀಮ್ಸ್ ಆರ್ ಚೇಸಿಂಗ್ 260 ಆಲ್ಸೋ. ಎಲ್ಲ ಆಗ್ತಿದೆ IPL ಅಲ್ಲಿ. ವಿಕೆಟ್ಸು ಎತ್ತುತ್ತಾ ಇದ್ದಾರೆ, ಹೈ ಸ್ಕೋರು ಹೊಡಿತಾ ಇದ್ದಾರೆ, ಲೋ ಸ್ಕೋರು ಹೊಡಿತಾ ಇದ್ದಾರೆ, ಚೇಸು ಆಗ್ತಾ ಇದೆ, ಹೈಯೆಸ್ಟ್ ಚೇಸ್ ಎಲ್ಲ. ದ ಡಿಸಿಷನ್ and the rule has been going on and we will review after IPL over ಅಂತ ಹೇಳಿದ್ದಾರೆ. ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಗ್ಗೆ ಸಿಂಪಲಾಗೆ ಇದೇನು ವಿಕೆಟ್ಸ್ ಬೀಳ್ತಾ ಇಲ್ಲ ಅನ್ನೋ ಥರ ಏನಿಲ್ಲ, ಲೋ ಸ್ಕೋರ್ ಬರ್ತಾ ಇಲ್ಲ ಅನ್ನೋ ಥರ ಏನಿಲ್ಲ, ಹೈ ಸ್ಕೋರು ಬರ್ತಾ ಇಲ್ಲ ಅನ್ನೋ ಥರ ಏನಿಲ್ಲ, ಎಲ್ಲ ಬರ್ತಾ ಇದೆ. ಎಲ್ಲ ಏನೇನಾಗಬೇಕು IPL ಆಗ್ತಾ ಇದೆ ಆ ಥರ. ಸೊ ಇಲ್ಲಿ ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ ಈ ಸೀಸನ್ನು. ಬಟ್ ಆದರೂ ಕೂಡ ನಾವು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರಬೇಕಾ ನೆಕ್ಸ್ಟ್ ಸೀಸನು, ಇರಬಾರ್ದಾ ಅನ್ನೋ ವಿಚಾರದ ಬಗ್ಗೆ ಮತ್ತೆ ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, CSKಯ ಘೋಷ್. CSKಯ ಈ ಒಬ್ಬ ಯಂಗ್ಸ್ಟರು ರೂಲ್ಡ್ ಔಟ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ ಸಾಕಾಗಿ ಕ್ಯಾಚ್ನ ಹಿಡ್ಕೊಂಡ್ರಲ್ಲ ಪಾಯಿಂಟ್ ರೀಜನಲ್ಲಿ, ಎಗ್ರು ಬಿದ್ದು ಡೈವಿಂಗ್ ಎಫರ್ಟ್ ಹಾಕಿ ಹಿಡ್ಕೊಂಡ್ರಲ್ಲ, ಇವರು ರೂಲ್ಡ್ ಔಟ್ ಆಗಿದ್ದಾರೆ ಇವಾಗ ಅಂತ ಅಪ್ಡೇಟ್ ಬರ್ತಿದೆ. ಏನಪ್ಪ ಇವ್ರಿಗೆ ಆಗಿರೋದು, ರೈಟ್ ಫುಟ್ ಏನೋ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ಅಪ್ಡೇಟು ಬರ್ತಾ ಇದೆ. ಏನೋ ಡೈವ್ ಹಾಕಿದಾಗ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಯಿತಾ. ಬೌಲಿಂಗ್ ಕೂಡ ಪರವಾಗಿಲ್ಲ, ಸುಮಾರಾಗಿ ಹಾಕೋವಂಥ ಬೌಲರು. ವಿಕೆಟ್ ಕೂಡ ಎತ್ತಿದ್ರು ಲಾಸ್ಟ್ ಮ್ಯಾಚು. ಆ್ಯಂಡ್ ಡೈವಿಂಗ್ ಹಾಕ್ಬಿಟ್ಟು ಸಾಕಾಗಿ ವಿಕೆಟ್ನ ಅಂದರೆ ಕ್ಯಾಚ್ನ ಕೂಡ ಹಿಡ್ಕೊಂಡಿದ್ರು. ಸೊ ಇವರು ಇವಾಗ ರೂಲ್ಡ್ ಔಟ್ ಆಗಿದ್ದಾರಂತೆ, ಗೊತ್ತಿಲ್ಲ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಾರಂತ. ಅಪ್ಡೇಟ್ ನಂಬರ್ 10, ನಿನ್ನೆ ಬಂದಂಥ ಅಪ್ಡೇಟ್ ಗುರು. RCB ಆಗಲಿಲ್ಲ, RCB ಬಿಟ್ಟು ಇವಾಗ ಶಿಫ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. RCBನ ಎಷ್ಟು ಪ್ರಯತ್ನ ಪಟ್ಟರು ಅಂತಂದರೆ ಅದಾರ್ ಪುನಾವಲ ಅವರು ತೊಗೊಳೋದಕ್ಕೆ ಟ್ವೀಟ್ ಮೇಲೆ ಟ್ವೀಟು ಹೊಡಿತಾನೆ ಇದ್ರು. RCBನ ತೊಗೊತೀನಿ ಅಂತ. ಬಟ್ ಇಲ್ಲ, ಬಿರ್ಲಾ ಆಕ್ಯುಪೈ ಮಾಡ್ಕೊಂತಿದ್ದಂಗೆ RCBನ ಇವ್ರ ರೇಂಜಿಗೆ ಸಿಗಲಿಲ್ಲ ಅಂತ ಇವಾಗ ಹೋಗ್ಬಿಟ್ಟು ತೊಗೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ನ. ಅದು ಏನು ಫುಲ್ಲಾಗೇನು ತೊಗೊಂಡ್ಬಿಟ್ಟಿಲ್ಲ, ಇವ್ರು ಕೊಟ್ಟಂಥ ಬಿಲ್ಡಪ್ಪು RCBನ ಫುಲ್ಲಾಗಿ ತೊಗೊಂಡ್ಬಿಡ್ತೀನಿ ಮಾತ್ರ ಆ ರೇಂಜಿಗೇನೆ ಇತ್ತು. ಇವ್ರಿಗೆ 18% ಆಫ್ ದ ಸ್ಟೇಕು ಮಾತ್ರ ಹೋಗಿದೆ ಅದಾರ್ ಪುನಾವಲ ಅವ್ರಿಗೆ. ಇನ್ನು 75% ಮೈನು ಯಾರಪ್ಪ ಇವರು ಆರ್ಕೆಲ್ ಆರ್ ಮಿಟಾಲ್ ಅನ್ನೋರಿಗೆ ಹೋಗಿದೆ. ಜೊತೆಗೆ ಅಂದರೆ ಬೆಸ್ಟ್ ಕಂಪ್ನಿಗೆ ಹೋಗಿದೆ. ಜೊತೆಗೆ 7% ಶೇರ್ನ ಎಕ್ಸಿಸ್ಟಿಂಗ್ ಓನರ್ಸ್ಗಳನ್ನೇ ಇಟ್ಕೊಂಡಿದ್ದಾರಂತೆ. ಸೊ ಇದು ಕ್ಲಾರಿಟಿ ಸಿಕ್ಕಿದೆ. 15,660 ಕೋಟಿ ಈ ಒಂದು ಸೇಲ್ ಏನಾಗಿತ್ತು, ಇದು ಯಾರ್ಯಾರಿಗೆ ಹೋಗಿದೆ, ಎಷ್ಟೆಷ್ಟು % ಸ್ಟೇಕು ಯಾರ್ಯಾರು ಮೈಂಟೈನ್ ಮಾಡ್ತಾ ಇದ್ದಾರೆ ಅಂತ. ಅದಾರ್ ಪುನಾವಲ RCBಗೆ ಆಗಲಿಲ್ಲ, 6 ಹತ್ರ ತಗಲಾಕೊಂಡಿದ್ರು ಹೋಗಿ ಇವಾಗ.